ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಧ್ಯ ದೀಪ ಶೆಟ್ಟಿ ಚಾನಲ್. ಇವತ್ತು ನಾನು ಮತ್ತು ರಾಧ್ಯ ಇಬ್ಬರೇ ಬೆಂಗಳೂರಿಂದ ಊರಿಗೆ ಬರ್ತಿದ್ದು. ಹೊಸತಿ ಬಪ್ಪತ್ತಿಗೆ ಅಪ್ಪ ಬೇಕಂದಳಿ ಹಠ ಮಾಡ್ತಿದ್ದಾಳೆ. ಆದ್ರೆ ಈ ಸತಿ ಬೇರೆ ಥರನೇ ಹಠ ಶುರು ಮಾಡ್ಕೊಂಡಿದ್ದಾಳೆ. ಸೀಟ್ ಮೇಲೆ ಕೂಕೊಂಬಿಟ್ಕೊಂಡು ಬಸ್ಸಂಗೆ ನಿತ್ಕಂತೆ ಅಂದಳಿ ಹೇಳ್ತಾಳೆ. ಕೊಡು ನಂಗೆ ಬಸ್ಸಂಗೆ ಎಷ್ಟು ರಾತ್ರಿ ಕಾಣಿ ತೋರ್ಸ ಕಮ್ಮ ಎಷ್ಟು ರೂಪಾಯಿ ಕೊಟ್ಟಿರ ಹಾಕಿಕಾ ಚೀ ಏನು ಕೇಳೋದು ಅಕ್ಕನ ಹತ್ರ ಏನು ಕೇಳೋದು? ಹ್ಞೂ ಅಕ್ಕ ಬಾ ಹತ್ತು ಬಾ ಬಾಯ್ ಬಾಯ್ ಕಟ್ಟಿ ಹೋಗು 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 ಬಾಯ್. ಬಸ್ಸು ಹೋತಿತ್ತು, ಯಾರು ಹೆರಕ್ಕೆ ಹೋದ್ರ ಬಸ್ಸು ಹೋತಿತ್ತು. ಬಾರೇ ಒಂದ್ಸತಿ ಬೀಳುಗುದ. ಊರಿಂದ ಬೆಂಗಳೂರಿಗೆ ಹೋಗಿ 15 ದಿವಸನೂ ಆಗಿರಲಿಲ್ಲ. ಆದರೆ ಕೃಷ್ಣನ ವೇಷ ಹಾಕೋಕ್ಕೋಸ್ಕರ ಊರಿಗೆ ಕರ್ಕೊಂಡು ಬಂದೆ. ಇಷ್ಟರೊಳಗೆ ರಾಧೆಂಗೆ 2 ಸತಿ ರಾಧೆ ವೇಷ ಹಾಕಿದೆ ಆಯ್ತು. ಅದಕ್ಕೆ ಈ ಸತಿ ಕೃಷ್ಣನ ಹಾಕು ಅಂದಳಿ ಕನಿಸ್ತು. ಬೆಂಗಳೂರಂಗೆಲ್ಲ ಹಾಕ್ರೆ ಎಲ್ಲಿಗೂ ಹಾಪ್ಗೆ ಇರೋದಿಲ್ಲ, ಮನೆಗೆ ಹಾಕೋದು ಮತ್ತು ತೆಗೋದು. ಅದಕ್ಕೋಸ್ಕರ ಊರಿಗೆ ಬಂದರೆ ಎಲ್ಲರೂ ಫಂಕ್ಷನ್ ಇರುತ್ತಲ್ಲ, ಅಲ್ಲಿ ಕರ್ಕೊಂಡು ಹೊರಾಯ್ತು ಅಂದಳಿ ಕರ್ಕೊಂಡು ಬಂದದ್ದು. ರಾಧೆಂಗೆ ಈಗ ಮೆಹಂದಿ ಹಾಕಿ ಮೆಹಂದಿ ಹಾಕ್ತಾ ಇದ್ದೆ. 2 ಕೈಗೂ ಹಾಕಿದಷ್ಟೇ ಅವಳಿಗೆ ನಿದ್ರೆ ಬಂತು. ಸಿಕ್ಕದ್ದೆ ಚಾನ್ಸ್ ಅಂದಳಿ ಮನೆ ಕಂಡ್ರು ಕೂಡಲೇ ಕಾಲಿಗೆಲ್ಲ ಹಾಕೋಕೆ ಶುರು ಮಾಡಿದೆ. ಕಾಲಿಗೆ ಹಾಕಿ ಮುಗಿದಷ್ಟೇ ಎತ್ಕೊಂಡು ಹೋಗಿ ಶುರು ಮಾಡಿ ಆಯ್ತು ಅವಳು. ಸೂಪರ್ ಚಿನ್ನಿ, ಹೆಂಗೆ ಕೈ ಮಾಡೋದು? ಇಲ್ಲಿ ಕಣಿ, ಈ ವಿಡಿಯೋ ಬೆಂಗಳೂರಂಗೆ ಮಾಡೋದು. ನಾನು ಎಷ್ಟು ಒಳ್ಳೆ ಡ್ಯಾನ್ಸ್ ಮಾಡ್ತಿದ್ದಾಳೆ, ಅದಕ್ಕೋಸ್ಕರನೇ ಒಳ್ಳೆ ಹ್ಯಾಂಗು ಮಾಡ್ತಾಳಲ್ಲ ಅಂದಳಿ ಊರಿಗೆ ಬಂದದ್ದು. ಊರಿಗೆ ಬಂದದ್ದಕ್ಕೂ ಅಯ್ಯಬ್ಬ ಸಾಕಾಯ್ತು. ಡ್ರೆಸ್ಸನ್ನೆಲ್ಲ ಹೈಕಂಬ್ಕೆ ಎಡಿ ಅಂದಳಿಕೆ ಎಲ್ಲ ತೆಗ್ದು ಬಿಸಾಡ್ದಾಳೆ. ಅಷ್ಟೀಗಂತೂ ಸ್ವಲ್ಪ ಸ್ಟೇಜ್ ಹತ್ತಿಕೆ ಡ್ಯಾನ್ಸ್ ಮಾಡಿಕ್ಕೆ ಬಂದಾಳು. ಕೊಳಲೆಂಥದ್ದು ಬರಲಿಲ್ಲ ಆಯ್ತು. ಅದಕ್ಕೆ ಮನೆಗಿರೋದೊಂದು ಮರದ ಸೌಟ್ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಳು.
ಕೃಷ್ಣ ಜನ್ಮಾಷ್ಟಮಿ ಬೆಳಿಗ್ಗೆನೆ ಜೋರು ಮಳೆ ಸ್ಟಾರ್ಟ್ ಆಯ್ತು. ಈ ಮಳೆಗೆ ಹೆಂಗೆ ಹಾಪ್ದಪ್ಪ ಅಂದಳಿ ಕೆಣ್ಸ್ಕ ಅಂತೂ ಹೊರಟು ಹೋಯ್ ವಾಪಸ್ ಬಪ್ರೋರಿಗೂ ಮಳೆ ಅಂತೂ ಬಿಡಲಿಲ್ಲ. ನಾವು ರಾತ್ರಿನ ಕರ್ಕ ಹೋದ ಜನತಾ ನ್ಯೂ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕಿರಿಮೆಂಜೇಶ್ವರಕ್ಕೆ. ಒಳ್ಳೆ ಮಳೆ ಡೆಕೋರೇಷನ್ ಮಾಡ್ಯಾರಾಯ್ತು. ನಮ್ಮ ರಾಧ್ಯ ಯಾವ ಹಾಡಿಗೆ ಡ್ಯಾನ್ಸ್ ಮಾಡೋದಂದು ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದೆ, ನೀವು ಕಾಣಿ ಅಲ್ಲಿ ಹೋಗಿ. ಹಾರ್ ಕೂಡಲೇ ಎಂಥದೂ ಹಾಕೋಕ್ಕೆ ಬಿಡಲಿಲ್ಲ. ನಾನು ಕಡಿಗೆ ಎಂತ ಮಾಡೋದು ಬೇಡ, ಹಾಗೆ ವಾಪಸ್ ಬಪ್ಪ ಅಂದೆಣಿಸ್ಕೊಂಡೆ. ರಾಧ್ಯನಿಗೆ 41ನೇ ನಂಬರ್ ಸಿಕ್ಕಿದ್ದಿತ್ತು. 30 ನಂಬರದ ಮಕ್ಕಳು ಆಪ್ರವರಿಗೂ ಇವಳಿಗೆ ನಾನು ರೆಡಿಯೇ ಮಾಡಿರಲಿಲ್ಲ. ಆಮೇಲಂತೂ ಬೇಗ ರೆಡಿ ಮಾಡಿ ಸ್ಟೇಜ್ ಮೇಲೆ ಕಳಿಸಿ ಬಂದೆ. ನನ್ನ ಜೊತೆಗೆ ವಾಪಸ್ ಓಡಿ ಬತ್ತಳಂದು ಎಣಿಸ್ಕೊಂಡಿದ್ದೆ ಆಯ್ತು. ಆರೆ ಡ್ಯಾನ್ಸ್ ಮಾಡ್ದಾಳಪ್ಪ ಎಲ್ಲರನ್ನ ಕಂಡ್ಕಂಡೆ. ನಾನಂತೂ ಎಣಿಸ್ಕೊಂಡ್ಲೇ ಇಲ್ಲ ಅವಳು ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡ್ತಾಳಂದಳಿಕೆ. ಮಕ್ಕಳು ಹ್ಯಾಂಗೆ ಮಾಡ್ರು ಕಾಂಬಕ್ಕೆ ಚಂದನೆ. ಅದ್ರಾಗೂ ಈ ಥರ ಕೃಷ್ಣ ರಾಧೆ ವೇಷ ಎಲ್ಲ ಹಾಕೊಂಡ್ರೆ ಮತ್ತೂ ಖುಷಿ ಆಯ್ತು ಕಾಂಬಕ್ಕೆ. ನಮ್ಮ ರಾಧೆಂಗೆ ಸ್ವಲ್ಪ ಡ್ಯಾನ್ಸ್ ಮಾಡಿ ಆಮೇಲೆ ಕೂತ್ಕೊಂಡು ಮೊಸರು ತಿನ್ನಂದ್ರೆ ಅವಳು ಬರೀ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾನೆ ಇದ್ದಾಳೆ. ಅದಕ್ಕೆ ನಾನು ಮಧ್ಯೆ ಹೋಗಿ ಕೂರ್ಸಿಕ್ಕೆ ಮೊಸರು ತಿನ್ನಂದು ಹೇಳಿ ಬಂದೆ. ಆರು ಅವಳು ಕೂತ್ಕೊಂಡದ್ದಷ್ಟೇ, ಮೊಸರಂತ ತಿನ್ನಿಲ್ಲ. 1-2 ಸತಿ ಹೀಗೆ ಮೊಸರು ಕಡ್ದರ್ಕೊಂಡಂಗೆ ಮಾಡ್ದಾಳೆ. ಇಷ್ಟಾರು ಮಾಡ್ದಾಳಲ್ಲ ಅಂದಳಿಕೆ ಖುಷಿ ಪಡ್ಕಷ್ಟೆ. ಮಕ್ಕಳು ಮನೆಗೆ ಹೇಳಿ ಕೊಡೋತಿಗೆ ಒಳ್ಳೆ ಮಾಡ್ದು. ಆರೆ ಅಲ್ಲಿ ಮಾಡುವತ್ತಿಗೆ ಮಸ್ತ್ ಜನ ಇರ್ತಾರಲ್ಲ, ಅವ್ರನ್ನೆಲ್ಲ ಕಂಡು ಎಂತ ಮಾಡೋದಂದೇ ಗೊತ್ತಾತಿಲ್ಲ. ತುಂಬ ಮಕ್ಕಳು ಅಮ್ಮ ಸ್ಟೇಜ್ ಮೇಲೆ ಬಿಟ್ಟು ಹೊರ ಕೂಡಲೇ ಅಮ್ಮನ ಹಿಂದೆ ಅಳ್ತಾನೆ ಓಡ್ತಿದ್ದು. ಆಂಟಿ ನಂಗೆ ಹಪ್ಪಳ ಕೊಡು ಮಗ ಅಂದರೆ ಇವಳು ಹಿಂದೆ ಇಟ್ಕೊಂಡು ಈಚಿಕ ಹೆಂಗಿಲ್ಲ ಅಂದಳೆ ತೋರಿಸ್ತಿದ್ದಾಳೆ ಕಣಿ. ಇಲ್ಲೊಬ್ರು ಅಜ್ಜಿ ಕಾಣಿ ಮುಂದೆ ಬಂದು ನಿಂತ್ಕೊಂಡು ಮೊಮ್ಮಗನಿಗೆ ಡ್ಯಾನ್ಸ್ ಹೇಳಿಕೊಡ್ತಿದ್ರು. ನಮ್ಮ ರಾಧೆನ್ ಡ್ಯಾನ್ಸ್ ಎಲ್ಲ ಮುಗಿದ್ರ ಮೇಲೆ ಈಗ ಬೇರೆ ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ರಲ್ಲ, ಇವಳು ಸ್ಟೇಜ್ ಮೇಲೆ ಹೋಯ್ಕೊಂಡು ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ದಾಳು. ಮತ್ತೆ ಬರೀ ಇವಳು ಮಾತ್ರ ಡ್ಯಾನ್ಸ್ ಮಾಡೋದಲ್ಲ, ಅಜ್ಜಿನೂ ಸ್ಟೇಜ್ ಮೇಲೆ ಬಾಬಾ ಅಂದಡಿ ಕರೋದು. ಅಲ್ಲಿರೋ ಟೀಚರಿಗಂತೂ ಇವಳನ್ನು ಹಿಡ್ಕೊಂಡು ಸಾಕಾಯಿತು. ಬೆಳಿಗ್ಗೆಯಿಂದ ಅಜ್ಜಿ ಜೊತೆಗಿದ್ದಾಳೆ, ಸಂಜೆ ಹಾಪ್ರವರೆಗೂ ಒಬ್ಬರ ಜೊತೆಗೆ ಇದ್ದಾಳೆ. ಒಂದು ಸ್ವಲ್ಪ ನನ್ನ ಕೈಗೆ ಬಾ ಅಂದ್ರೆ ಬರಲಿಲ್ಲ. ಅಂತೂ ಇಂತೂ ಪ್ರೋಗ್ರಾಮ್ ಮನೆಗೆ ಬಪ್ಪತ್ತಿಗೆ ರಾತ್ರಿ 7:30-8 ಗಂಟೆ ಆಯಿತು. ಭಾಗವಹಿಸಿದ ಮಕ್ಕಳಿಗೆಲ್ಲ ಒಂದೊಂದು ಮೆಡಲ್ ಮತ್ತು ಪ್ರಮಾಣ ಪತ್ರನ ಕೊಟ್ಟರು.